ತಗೋ. 8 ಟೈಮ್ಸ್ ಕ್ಯಾರಲ್ ಆಫ್ ದ ಬೆಲ್ ರಿಪೀಟ್ ಆಗ್ಬೇಕು ಅಲ್ಲೇನೆ. ಇಲ್ಲಿ ಪಿಂಕಿಯಿಂದ ಶುರು ಆಗ್ಬಿಡ್ಬೇಕದು. ನೆಕ್ಸ್ಟ್ ಇದಾದ್ಮೇಲೆ 1 and 2 and 3 and 4 and 1 2. ಇದು ನಮ್ಮ ಸ್ಕೂಲ್ನಾಗ ಇವತ್ತು ಅಸೆಂಬ್ಲಿ ಇತ್ತು, ಅವಾಗ ಲೈಟ್ಸ್ ಹಾಕೊಂಡು ಮಾಡಿದ್ರು. ಕೇಳಿಸ್ಕೊಂಡಿ ಹಾಡು? ಹಾಡಿದ್ರಾ ಇಲ್ಲ ನುಡ್ಸಿದ್ರಾ? ಹಾಡಿದ್ರು. ಓಕೆ, ವೆರಿ ಗುಡ್. ಪ್ಲೇ ಮಾಡಿ ಇವಾಗ ನೀನು. ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಅದು ಬರಬೇಕಲ್ಲ ಜೊತೆನಲ್ಲಿ. ನೋಡಿಲಿ, ನೋಡ್ಕೋ ಇಲ್ಲಿ. ಇದಾಗಿದ ತಕ್ಷಣ ಪುನಃ ವಾಪಸ್ ಇಲ್ಲಿಗೆ ಬರಬೇಕು. ಸೊ ನಿಂದು ಲೆಫ್ಟ್ ಹ್ಯಾಂಡ್ 2 ಸೈಕಲ್ ಕಂಪ್ಲೀಟ್ ಆದರೆ ಇದು 1 ಕಂಪ್ಲೀಟ್ ಆಗುತ್ತೆ ಈ ಪೋರ್ಷನ್ನು. ಪುನಃ 3rd ಸೈಕಲ್ ಲೆಫ್ಟ್ ಹ್ಯಾಂಡ್ ಶುರುವಾಗುವಾಗ ಇಲ್ಲಿಗೆ ಬರಬೇಕು. ಓಕೆನಾ? ನೋ, ಇಲ್ಲ ವೆಯ್ಟ್. ನೀನು 2 ಕೆಲಸ ಮಾಡಬೇಕು. ನೀವು ಎರಡು ಒಟ್ಟಿಗೆ ಬರ್ತಿಲ್ಲ ನೋಡಿ. ಇದು ಸಪ್ರೇಟ್ ಮಾಡಬೇಕು. ಅದೊಂದು 10 ಟೈಮ್ಸ್ ಅಭ್ಯಾಸ ಮಾಡು. ಮೆಟ್ರೋನೋಮ್ ಆನ್ ಮಾಡು. ಮೆಟ್ರೋನೋಮ್ ಆನ್ ಮಾಡಿಕೊಂಡು ಮೆಟ್ರೋನೋಮಿಗೆ ಮಾಡು. ಕರೆಕ್ಟ್. ಅದನ್ನೇ ಒಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡು, ಬರುತ್ತೆ. 3-4 ಅಲ್ಲಿರೋದು ಸಾಂಗು. 3-4 ಇದ್ದಾಗ ಹೆಂಗೆ ಮಾಡಬೇಕದು? 1 2 1 3 1 2 1 3 1 2 1 3 1 2 1 3 1 2 1 3 1 2 1 3 1 2 1 3 1 2 1 3 1 2 1 3 1 and 2 and 3 and 1 and 2 3 1 and 2 and 3 and 1 and 2 3. Next 1 2 and 3 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 1 2 and 3. ನೀನು ಬೇಡ, ಅದನ್ನು ಕರೆಕ್ಟಾಗಿ ಆ ಟೈಮಿಂಗಲ್ಲಿ ಮಾಡೋಕ್ಕೆ ಬರಬೇಕು. ನೀನು ಟೈಮಿಂಗ್ ತಪ್ಪಾದರೆ ನಿನಗೆ ಗೊತ್ತಾಗಿ ನೀನೇ ನಿಲ್ಲಿಸ್ಕೋಬೇಕು ಅದನ್ನು. ಅರ್ಥ ಆಯ್ತಾ? ನೆಕ್ಸ್ಟ್ ಪೋರ್ಷನ್ ಕಲ್ತ್ಕೊಂಬಿಡು. ನೀನು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳುವಂತ ಮೇಲೆ. ಅದು ರಿಂಗ್ ಫಿಂಗರ್ ಅಲ್ಲ, ಇದರಿಂದ ಬರಬೇಕು, ಪಿಂಕಿಯಿಂದ ಬರಬೇಕದು. ಇಲ್ಲಿ ಯಾಕೆಂದರೆ ಇಲ್ಲಿ ಪ್ಲೇ ಮಾಡಿರ್ತೀಯಲ್ಲ, ರಿಂಗ್ ಫಿಂಗರ್ ಇಲ್ಲಿ ಪ್ಲೇ ಮಾಡಿರ್ತೀಯಲ್ಲಿ ಇದಾಗಿರುತ್ತೆ. ರಿಂಗ್ ಫಿಂಗರ್ ತಗೊಳಕ್ಕೆ ದೂರ ಆಗುತ್ತೆ. ನೋಡ್ಕೊ ನೀಟಾಗಿ ನೋಡ್ಕೊ. ದಿಸ್ ಈಸ್ ದ ಫ್ರೇಸ್. ನೋಡ್ಕೊ, ನೀಟಾಗಿ ನೋಡ್ಕೊ. ಇಲ್ಲಿ 1 2 1 3 n. ನೆಕ್ಸ್ಟ್ 1 2 1 3 n. ನೆಕ್ಸ್ಟ್ ಇಲ್ಲಿ ಪುನಃ ಇನ್ನೂ ಒಂದಿದೆ 1 2 1 3 1 2 1 2 1 3 n. ಓಕೆ, 1 2 1 3 n. ಅದಾದಮೇಲೆ ಅಷ್ಟೇ ಜಾಸ್ತಿ ಇಲ್ಲ, ಅಷ್ಟೇ ಒಂದೇ ಸಲ ಅದು ಆ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಆ ಸೈಕಲ್ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ 1 and 2 and 3 and 1
1 and 2 3 1 and 2 and 3 and 1 and 2 3 ಪುನಃ ಅದೇ ಕಂಟಿನ್ಯೂ ಆಗುತ್ತೆ 1 and 2 and 3 and 1 and 2 3 1 and 2 and 3 and 1 and 2 3 1 and 2 and ಫಿಂಗರ್ ಏನಕ್ಕೆ ಚೇಂಜ್ ಆಗಬೇಕಲ್ಲಿ ಫಿಂಗರ್ ಏನಕ್ಕೆ ಆ ಥರ ಆಗಬೇಕು ಫಿಂಗರ್ ಯಾಕೆ ಕ್ಲಟರ್ ಆಗಬೇಕಲ್ಲಿ 1 and 2 and 3 and 1 and 2 3 ಪಿಂಕಿ ಇರೋದು ಏನಕ್ಕೆ ಹಾಂ ಗೊತ್ತಾಯ್ತಾ ನನಗೆ ಈ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಎಲ್ಲ ಫಿಂಗರ್ಸು ಸ್ಟ್ರೆಂತ್ ಬರುತ್ತೆ ಈ ಆಕ್ಟೇವ್ ಬರಬೇಕು ಇಲ್ಲಿಂದ ಈ ಆಕ್ಟೇವ್ ಬರಬೇಕು ಲೆಫ್ಟ್ ಹ್ಯಾಂಡು ಇದು ಪ್ಲೇ ಮಾಡ್ಬೇಕಾರೆ ಅಷ್ಟೇ ಲಾಸ್ಟ್ ಒನ್ಗೆ ಅದು ಲಾಸ್ಟ್ ವೆಯ್ಟ್ ಲಾಸ್ಟ್ ದಾ ನಿಲ್ಲಿಸ್ಬೇಕಾರೆ ಇಲ್ಲಿ ನಿಲ್ಲಿಸ್ಬೇಕು ಓಕೆ